ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಶನೇಶ್ಚರ ಗ್ರಹ ಒಂದು ರಾಶಿಗಿಂತ ಇನ್ನೊಂದು ರಾಶಿಗೆ ಸಂಚಾರ ಮಾಡಲಿಕ್ಕೆ ಸಂಪೂರ್ಣ 2.5 ವರ್ಷದ ಸಮಯಾವಕಾಶವನ್ನು ತೆಗೆದುಕೊಳ್ತಾನೆ ಶನೇಶ್ಚರ. ಸೊ ಅದಕ್ಕೆ ಅದರ ಹೆಸರೇ ಶನೈಹಿ ಚರತಿ, ನಿಧಾನವಾಗಿ ಚಲಿಸುವ ಗ್ರಹ ಅಂತ ಇಟ್ಟಿದ್ದಾರೆ. ಸೊ ಈ ವರ್ಷ ಅಂದರೆ ಈಗ ನಾಳೆ ಮಾರ್ಚ್ 29ನೇ ತಾರೀಕು ಪೂರ್ವಭಾದ್ರಾ ನಕ್ಷತ್ರ 3ನೇ ಪಾದ ಕುಂಭ ರಾಶಿಯಿಂದ ಪೂರ್ವಭಾದ್ರಾ ನಕ್ಷತ್ರ 4ನೇ ಪಾದ ಮೀನ ರಾಶಿಗೆ ಶನೇಶ್ಚರನ ಸಂಚಾರ ಆಗ್ತಾ ಇದೆ. ಈಗ ಮಾರ್ಚ್ 29ಕ್ಕೆ ಮೀನ ರಾಶಿಗೆ ಹೋದರೆ 2027 ಜೂನ್ 2ನೇ ತಾರೀಕಿನ ತನಕ ಒಂದು 2.5 ವರ್ಷಗಳ ಕಾಲ ಶನೇಶ್ಚರ ಗ್ರಹ ಮೀನ ರಾಶಿಯಲ್ಲಿ ಇರಲಿದ್ದಾನೆ. ಸೊ ಬಹಳಷ್ಟು ಬದಲಾವಣೆಗಳು, ಯಾಕೆಂದರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಒಂದು ಗ್ರಹ ಇರುತ್ತೆ ಅಂದರೆ ಆ ಗ್ರಹದ ಪ್ರಭಾವ ಎಲ್ಲ ರಾಶಿಗಳ ಮೇಲೆ ತುಂಬ ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯವರ ಮೇಲೆ ಇದರ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಸೊ ದಯವಿಟ್ಟು ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಶಂ ಶನೇಶ್ಚರಾಯ ನಮಃ ನನ್ನ ಸ್ಕ್ರೀನ್ ಮೇಲೂ ಬರೀತೀನಿ, ಅದನ್ನು ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಬರೀರಿ. ಒಂದು 8 ಬಾರಿ ಕಮೆಂಟ್ ಮಾಡಿ, ಬೇರೆ ಏನು ಕಮೆಂಟ್ ಮಾಡಬೇಡಿ. ಅಥವಾ ಕಮೆಂಟ್ ಮಾಡಲೇಬೇಕು ಅಂದರೆ ಈ ಶನಿ ಬಲದಿಂದ ನಿಮಗೆ ಏನೇನು ಕೆಲಸಗಳಾಗಬೇಕು 2.5 ವರ್ಷದ ಒಳಗೆ ಅನ್ನುವಂಥ ವಿಶೇಷ ಪ್ರಾರ್ಥನೆಯನ್ನು ಸಂಕಲ್ಪದ ರೀತಿಯಲ್ಲಿ ಶನೇಶ್ವರನಿಗೊಂದು ಸಂಕಲ್ಪ ಅನ್ನೋ ರೀತಿಯಲ್ಲಿ, ಸ್ವಾಮಿ ಶನೇಶ್ವರ ನನಗೆ ಇಷ್ಟು ಕೆಲಸಗಳನ್ನು ಮಾಡ್ಕೊಡಪ್ಪ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗಿ ಶನೇಶ್ವರ ಅನುಗ್ರಹವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶನೇಶ್ಚರ ಗ್ರಹ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಅಂದರೆ ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನೇಶ್ಚರ ಗ್ರಹ ಬರ್ತಾನೆ. ಇದು ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್, ಒಂದು ರೀತಿಯಲ್ಲಿ ಕೆಲವಿಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರತಕ್ಕಂಥ ವಿಚಾರ. ಯಾವ ಯಾವ ವಿಚಾರದಲ್ಲಿ ಪ್ಲಸ್ ಪಾಯಿಂಟ್ ಅಂತ ನೋಡ್ಲಿಕ್ಕೆ ಹೋದಾಗ ಅದು ಶನಿ ಬಲ ಅನ್ನುವ ರೀತಿಯಲ್ಲಿ ತೆಗೆದುಕೊಳ್ಬಹುದು. ಯಾಕೆಂದರೆ ಪಂಚಮಾಧಿಪತಿಯಾಗಿ ಸಪ್ತಮದಿಂದ ಪೂರ್ಣ ದೃಷ್ಟಿಯನ್ನು ರಾಶಿಯಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಕನ್ಯಾ ರಾಶಿಯವರಿಗೆ. ಅಂದರೆ ಪಂಚಮಾಧಿಪತಿಗೆ ಬಲ ಬಂತು ಅಂದರೆ ಯಾವ ಕೆಲಸಕ್ಕೆ ಯಾಕಿದ್ರು ಸಹ ಯಶಸ್ಸನ್ನು ಮಾಡ್ತಾರೆ. ಅಂದ್ರೆ ಇನ್ನು 2.5 ವರ್ಷಗಳ ಕಾಲ ಕನ್ಯಾ ರಾಶಿಯವರು ಯಾವ್ದಾದ್ರು ಕೆಲಸಕ್ಕೆ ಕೈ ಹಾಕಿದ್ರು ಅಂತಂದ್ರೆ ಆ ಕೆಲಸ ಮುಗಿಸ್ಕೊಂಡೇ ಬರೋದು. ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹ ಅವ್ರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಕೆಲಸ ಮಾಡೇ ಮಾಡ್ತಾರೆ, ಅದನ್ನು ಫಿನಿಶ್ ಮಾಡೇ ಮಾಡ್ತಾರೆ ಆ ಕೆಲಸನ. ಸೊ ಅಷ್ಟು ಧೈರ್ಯವಾಗಿ ನೀವು ಕೆಲಸಗಳಿಗೆ ಕೈ ಹಾಕ್ಬೋದು. ಇಷ್ಟು ತನಕ ಯಾವುದೇ ರೀತಿಯಲ್ಲಿ ದುಡ್ಡಿಲ್ಲ ಅಂತಲೋ, ಅವಕಾಶ ಇಲ್ಲ ಅಂತಲೋ, ಬೇರೆ ಬೇರೆ ಯಾವುದಾದ್ರೂ ಕೆಲಸ ಕಾರಣಗಳಿಂದ ಯಾವುದೋ ಕೆಲಸಕ್ಕೆ ಶುರು ಮಾಡಿದ್ದೆ ಸರ್ ಆಗಲಿಲ್ಲ ಅಂತ ಕಷ್ಟಪಡ್ತಿದ್ದಾರೆ. ಆ ಕೆಲಸ ಈಗ ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಆಗ್ತಾ ಇರಲ್ಲ, ಶನಿ ಬಲದಿಂದ ತಗೊಳ್ಳೋ ಅವಕಾಶ ಇರ್ತದೆ. ಸೈಟ್ ಇದೆ, ಮನೆ ಸ್ಟಾರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದೀರಾ, ಮನೆ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ, ವರ್ಷಗಟ್ಟಲೆ ಆಗೋಯ್ತು, ಮನೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಶನಿ ಅನುಗ್ರಹಿಸ್ತಾನೆ. ಯಾವುದೇ ನೀವು ಅಂದ್ಕೊಂಡು ಸಂಕಲ್ಪ ಮಾಡಿ ಈ ಕೆಲಸ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸ ಆಗೋ ಥರ ಶನಿ ಬಲವನ್ನು ಕೊಡ್ತಾನೆ. ಏನಂದರೆ ಶನೇಶ್ವರನ ಆರಾಧನೆಯನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರಬೇಕು. ಕನ್ಯಾ ರಾಶಿಯವರಿನ 2.5 ವರ್ಷಗಳ ಕಾಲ ತುಂಬ 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 ರೀತಿಯಲ್ಲಿ ನಿಮಗೆ ಹೆಲ್ಪ್, ಸಹಾಯವನ್ನು ಮಾಡ್ತಾನೆ ಶನಿ. ನೀವು ಕೈ ಹಾಕಿದ ಕೆಲಸಗಳೆಲ್ಲ ಯಶಸ್ವಿ ಆಗೋ ಥರ. ಇನ್ನು ಸಂತಾನಾದಿ ವಿಚಾರಗಳಲ್ಲಿ, ಈಗ ಮದುವೆ ಆಗಿದೆ ಬಟ್ ಸಂತಾನ ಇಲ್ಲ, ಶನೇಶ್ವರ ಅನುಗ್ರಹದಿಂದ ಕನ್ಯಾ ರಾಶಿಯವರಿಗೆ ಸಂತಾನವಾಗುವಂತಹ ಒಂದು ಬಲ, ಶನಿ ಬಲ ಸಿಗಲಿದೆ. ಅಷ್ಟೇ ಅಲ್ಲ, ಕನ್ಯಾ ರಾಶಿಯವರಿಗೆ ಈ ಮಕ್ಕಳು ಆಲ್ರೆಡಿ ಮಕ್ಕಳಿದ್ದಾರೆ, ಆ ಮಕ್ಕಳ ಬಗ್ಗೆ ಚಿಂತೆ ಆಗಿದ್ರೆ, ಅಂದರೆ ಮಕ್ಕಳು ಮದುವೆ ಮಾಡಬೇಕು ಸರ್, ಮಕ್ಕಳಿಗೆ ಕಾಲೇಜ್ ಇತ್ಯಾದಿಗಳಿಗೆ ಸೇರಿಸಬೇಕು, ಫೀಸ್ಗಳು ಕಟ್ಟಬೇಕು, ಮಕ್ಕಳಿಗೆ ಬಂಗಾರ ಮಾಡಬೇಕು, ನಮ್ಮ ಮಕ್ಕಳಿಗೋಸ್ಕರ ಅದು ಮಾಡ್ಬೇಕು ಇದು ಮಾಡ್ಬೇಕು ಏನೋ ಒಂದಿಷ್ಟದಲ್ಲಿ ಇಷ್ಟ ಹಾಕೊಂಡಿರ್ತಾರೆ ಕನ್ಯಾ ರಾಶಿಯವರು. ಅದೆಲ್ಲ ಕೆಲಸಗಳು ಕಾರಣಾಂತರಗಳು ನಿಂತು ಹೋಗ್ಬಿಟ್ಟಿರುತ್ತೆ, ಮಕ್ಕಳಿಗೋಸ್ಕರ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ದುಃಖ ಪಡುವ ಅನ್ನೋ ಅವಶ್ಯಕತೆ ಇಲ್ಲ. ಶನೇಶ್ವರ ಅನುಗ್ರಹ, ಶನೇಶ್ವರನ ಆರಾಧನೆ ಮಾಡಿ, ಶನೇಶ್ವರ ಅನುಗ್ರಹದಿಂದ ಖಂಡಿತವಾಗಿ ನೀವು ಕೈ ಹಾಕಿದ ಕೆಲಸಗಳು ಯಶಸ್ವಿ ಆಗುತ್ತೆ. ಸೊ ಆ್ಯಸ್ ಸಿಂಪಲ್ ಆಸ್ ದಟ್, ನೀವು ಶನೇಶ್ವರನ ಆರಾಧನೆಯನ್ನು ಮಾಡಿಕೊಂಡ್ರೆ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. ಮಕ್ಕಳ ಕೆಲಸ ಇರ್ಬೋದು, ನೀವು ಕೈ ಹಾಕಿದ ಕೆಲಸಗಳಿರ್ಬೋದು, ನಿರ್ವಿಘ್ನವಾಗಿ ಮಾಡ್ಬೋದು, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಶನೇಶ್ವರ ಗ್ರಹ
ಇನ್ನೂ ಹಲವಾರು ವಿಚಾರಗಳಲ್ಲಿ ಕನ್ಯಾ ರಾಶಿಯವರಿಗೆ ಇನ್ನೂ 2.5 ವರ್ಷ ಸಹಾಯ ಮಾಡಲಿದ್ದಾನೆ. ಅದರಲ್ಲಿ ಮೊದಲನೇದಾಗಿ ನೀವು ಕನ್ಯಾ ರಾಶಿಯವರಾಗಿದ್ದು ವಿದೇಶ ಪ್ರಯಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ವಿದೇಶಕ್ಕೆ ಹೋಗಿ ಅಲ್ಲೋಗಿ ಜಾಬ್ ಮಾಡಬೇಕು, US ಹೋಗಿ ಜಾಬ್ ಮಾಡಬೇಕು, ಆಸ್ಟ್ರೇಲಿಯಾ, ಕ್ಯಾನಡಾ, ಯಾವುದಾದ್ರು ಒಂದಿಷ್ಟು ದೇಶಗಳು, ಒಟ್ಟು ವಿದೇಶಕ್ಕೆ ಹೋಗಿ ನಾನು ಕೆಲಸ ಮಾಡಬೇಕು, ದುಬೈ ಇತ್ಯಾದಿ ಸಿಂಗಾಪುರ್ ಕಡೆ ಹೋಗ್ಬೇಕು, ನನಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ವಿದೇಶಕ್ಕೆ ಹೋಗಿ ಜಾಬ್ ಮಾಡೋ ಅವಕಾಶ ಸಿಗುತ್ತಾ? ಕನ್ಯಾ ರಾಶಿಯವರಾದರೆ ಶನಿ ಬಲದಿಂದ ಖಂಡಿತವಾಗಿ ಸಿಗುತ್ತೆ. ಆದ್ದರಿಂದ ಶನಿ ಬಲ ನಿಮಗೆ ತುಂಬ ಹೆಲ್ಪನ್ನು ಮಾಡಲಿದೆ ವಿದೇಶ ಹೋಗಲಿಕ್ಕೆ. ಶನಿ ಬಲ ನಿಮಗೆ ಇನ್ನೂ ಹಲವಾರು ರೀತಿಯಲ್ಲಿ ಸಹಾಯವನ್ನು ಮಾಡಲಿದೆ, ಆಯ್ತಲ್ವ? ನಿಮ್ಮ ಒಂದಿಷ್ಟು ರಾಜಕೀಯ ಶಕ್ತಿಯನ್ನು ಕೊಡಲಿದೆ. ಆಮೇಲೆ ಗೌರ್ಮೆಂಟ್ ಜಾಬ್, ನೀವು ನಿರುದ್ಯೋಗಿ ಗೌರ್ಮೆಂಟ್ ಜಾಬ್ಗೆ ಹುಡುಕ್ತಾ ಇರತಕ್ಕಂಥ ಕನ್ಯಾ ರಾಶಿಯವರಾದರೆ ಶನಿ ಬಲದಿಂದ ಗೌರ್ಮೆಂಟ್ ಜಾಬ್ಗೂ ಸಹ ಸ್ವಲ್ಪ ಅನುಕೂಲತೆಗಳಾಗುತ್ತೆ. ನೀವು ಕನ್ಯಾ ರಾಶಿಯವರಾಗಿದ್ದು ರಾಜಕೀಯದಲ್ಲಿದ್ದರೆ ರಾಜಕೀಯ ಒಂದು ಅಭಿವೃದ್ಧಿಯನ್ನು ಒಂದು ಯಶಸ್ಸನ್ನು ಶನೇಶ್ವರ ಗ್ರಹ ನೀಡಲಿದ್ದಾನೆ. ಹೀಗೆ ಶನೇಶ್ವರ ಗ್ರಹದಿಂದ ಪಾಸಿಟಿವ್ಗಳು ಬಹಳಷ್ಟಿದೆ. ನೀವು ಟ್ರಾವೆಲಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಶನೇಶ್ವರ ಗ್ರಹ 2.5 ವರ್ಷ ನಿಮ್ಮ ಟ್ರಾವೆಲಿಂಗ್ ಬಿಸ್ನೆಸ್ಸಲ್ಲಿ ತುಂಬ ಅನುಕೂಲ, ಅಂದರೆ ಹೊಸ ಹೊಸ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ, ಹಾಗೂ ನೀವೊಂದು ಬಿಸ್ನೆಸ್ನ ಸೆಟ್ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾನೆ. ನೀವು ಕಬ್ಬಿಣದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಾದರೆ ಶನೇಶ್ವರ ಗ್ರಹ ಅನುಗ್ರಹ ತುಂಬ ಚೆನ್ನಾಗಾಗಲಿ 2.5 ವರ್ಷ. ಸೊ ಅದರಿಂದ ಪಂಚಮಾಧಿಪತಿಯಾಗಿ ಸಪ್ತಮದಲ್ಲಿ ಶನಿಗಿದ್ದು ಬಹಳ ರೀತಿಯಲ್ಲಿ ನಿಮಗೆ ಅನುಕೂಲ ಮಾಡಿಕೊಳ್ಳಿದ್ದಾನೆ. ಅದರಿಂದ ಶನಿ ಬಲ ಅಂತಲೇ ನಾನು ಹೇಳ್ತಾ ಇರುವಂಥದ್ದು. ಆದರೆ ಸ್ವಲ್ಪ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ಸಹ ವಹಿಸಬೇಕಾಗತ್ತೆ. ಯಾಕೆ ಅಂದರೆ ಶನಿ ನಿಮಗೆ ಷಷ್ಠ್ಯಾಧಿಪತಿಯೂ ಹೌದು, ಅಂದರೆ ಪಂಚಮಾಧಿಪತಿಯೂ ಶನಿನೇ ಕನ್ಯಾ ರಾಶಿಯವರಿಗೆ, ಷಷ್ಠ್ಯಾಧಿಪತಿಯೂ ಶನಿನೇ ಕನ್ಯಾ ರಾಶಿಯವರಿಗೆ. ಅದರಿಂದ ಷಷ್ಠ್ಯಾಧಿಪತಿಯ ಫಲವನ್ನು ಕೊಡಬೇಕಲ್ಲ. ಷಷ್ಠ್ಯಾಧಿಪತಿಯಾಗಿ ಸಪ್ತಮದಿಂದ ಪೂರ್ಣ ದೃಷ್ಟಿಯನ್ನು ಕೊಟ್ಟ ಅಂದರೆ ಇನ್ನೊಂದು 2.5 ವರ್ಷ ಕನ್ಯಾ ರಾಶಿಯವರಿಗೆ ಸಾಲಗಳ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ. ಈಗ ಅದು ಒಂದು ವ್ಯವಸ್ಥಿತ ವಿಧಾನದಲ್ಲಿ ಹೋಮ್ ಲೋನ್ ಸ್ವರೂಪದಲ್ಲೋ, ಬಿಸ್ನೆಸ್ ಲೋನ್ ಸ್ವರೂಪದಲ್ಲೋ, ಒಂದು ವ್ಯವಸ್ಥಿತವಾಗಿ ರಿಜಿಸ್ಟರ್ಡ್ ನ್ಯಾಷನಲೈಸ್ಡ್ ಬ್ಯಾಂಕಿಂದ ನಿಮಗೆ ಅದು ಬರ್ತಾ ಇದೆ ಅಂತಾದರೆ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡ್ರೆ ಸಾಕು. ಆದರೆ ಕೈ ಸಾಲಗಳು, ಸುಮ್ಮನೆ ಗೋಲ್ಡ್ ಲೋನ್ಗಳು, ಯಾರ್ಯಾರ ಹತ್ರನೋ ಕೈ ಸಾಲ ಮಾಡ್ತಕ್ಕಂಥದ್ದು, ಸಿಗುತ್ತೆ ಅಂತ ಸಾಲ ಮಾಡ್ತಕ್ಕಂಥದ್ದು, ಕ್ರೆಡಿಟ್ ಕಾರ್ಡ್ಗಳಲ್ಲಿ ತಗೊಳ್ತಕ್ಕಂಥದ್ದು, ಆಮೇಲೆ ಪರ್ಸ್ನಲ್ ಲೋನ್ಗಳು ಅಂತ, ಪ್ರೀ ಅಪ್ರೂವ್ಡ್ ಪರ್ಸ್ನಲ್ ಲೋನ್ ಅಂತ ಅನಾವಶ್ಯಕ ಸಾಲಗಳು ಮಾಡ್ತಕ್ಕಂಥದ್ದು, ಕ್ರೆಡಿಟ್ ಕಾರ್ಡ್ಗಳ ಇದೆಲ್ಲರ ಬಗ್ಗೆ ಬಹಳ ಗಮನಿಸಬೇಕು. ಕನ್ಯಾ ರಾಶಿಯವರು ಅನಾವಶ್ಯಕ ಕ್ರೆಡಿಟ್ ಕಾರ್ಡ್ಗಳು ತಗೊಳ್ತಾ ಇದ್ದೀನ, ಅನಾವಶ್ಯಕ ಕ್ರೆಡಿಟ್ ಕಾರ್ಡ್ಗಳು ಉಜ್ಜಿಬಿಟ್ಟು ಏನೇನೋ ತೊಗೊಂಡ್ಬಿಡ್ತಾ ಇದ್ದೀನಿ ನಾನು ಆನ್ಲೈನ್ ಮಾರ್ಕೆಟಲ್ಲಿ, ಬಿಸ್ನೆಸ್ಸಲ್ಲಿ, ಇದೆಲ್ಲ ಗಮನಿಸಬೇಕು ನೀವು. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ಥರ ಸಪ್ತಮದ ಶನಿ ಅಂತಂದಾಗ ನೋಡಿ, ಅವಿವಾಹಿತ ಕನ್ಯಾ ರಾಶಿಯವರು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ ಗಮನಿಸಬೇಕಾಗತ್ತೆ. ಯಾಕೆಂದರೆ ಸಪ್ತಮದಲ್ಲಿ ಶನಿ ಅಂತಂದಾಗ ಉತ್ತಮವಾದಂತಹ ಸಂಬಂಧಗಳು ಬರುವ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ. ಹಾಗೂ ಏಜ್ ಗ್ಯಾಪ್ ತುಂಬ ವ್ಯತ್ಯಾಸ ಇರುತ್ತೆ. ಏಜ್ ಗ್ಯಾಪ್ ಅಂದರೆ ಈಗ ಹುಡುಗಿ ಅಂದ್ಕೊಳ್ಳಿ, ಉದಾಹರಣೆ ಕನ್ಯಾ ರಾಶಿ ಅವಿವಾಹಿತ ಸ್ತ್ರೀ, ಒಂದು ಹುಡುಗಿ ಮದುವೆಗೆ ಹುಡುಕ್ತಾ ಇದ್ದಾರೆ. ತುಂಬ 10 ವರ್ಷ 12 ವರ್ಷ ಗ್ಯಾಪ್ ಇರತಕ್ಕಂಥ ಸಂಬಂಧಗಳು, 5 ವರ್ಷ 7 ವರ್ಷ ಗ್ಯಾಪ್ ಇರತಕ್ಕಂಥ ಸಂಬಂಧಗಳು, 8-10 ವರ್ಷ ಗ್ಯಾಪ್ ಇರತಕ್ಕಂತಹ ವಿವಾಹ ಸಂಬಂಧಗಳೇ ಬರ್ತಾ ಇರುತ್ತೆ. ಸೊ ಅದು ನಿಮಗೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಇಷ್ಟೆಲ್ಲ ಗ್ಯಾಪ 1 ವರ್ಷ 2 ವರ್ಷ ಇರ್ಬೇಕಪ್ಪ, ಅದೇನದು 7 ವರ್ಷ 8 ವರ್ಷ ಯಪ್ಪ ಮುದುಕಾಗ್ಬಿಡ್ತಾನೆ ನನಗೆ 30 ವರ್ಷ ಆಗೋಷ್ಟಲ್ಲೇ ಅನ್ನೋ ಥರ ಒಂದು ಫೀಲ್ ಬರುತ್ತೆ ಮನಸ್ಸಿಗೆ. ಸೊ ಒಪ್ಕೊಳ್ಳಂಗೂ ಇಲ್ಲ, ಈ ಕಡೆ ಬಿಡಂಗೂ ಇಲ್ಲ, ಬಿಟ್ಟರೆ ಎಲ್ಲರೂ ಬೈತಾರೆ, ಬರೋ ಸಂಬಂಧಗಳು ಬೇಡ ಅಂತೀಯ ಅಂತ. ಒಪ್ಕೊಳ್ಳೋಣ ಅಂದರೆ ಮುದುಕಪ್ಪನ ಮದುವೆ ಆಗ್ಬೇಕಾರ ಅನ್ನೋಂಥ ಒಂದು ಪ್ರಶ್ನೆ. ಸೊ ಈ ಥರ ಹಲವಾರು ವಯಸ್ಸಿನ ವ್ಯತ್ಯಾಸ. ಇನ್ನು ಗಂಡು ಮಕ್ಕಳು, ಅವಿವಾಹಿತ ಗಂಡು ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂದರೆ ಅವ್ರಿಗಿನ್ನ ವಯಸ್ಸಲ್ಲಿ ದೊಡ್ಡವ್ರ ಸಂಬಂಧಗಳು ಬರ್ತಾರೆ. 1 ವರ್ಷ ದೊಡ್ಡವಳು, 6 ತಿಂಗಳು ದೊಡ್ಡ ಹುಡುಗಿ, 2 ವರ್ಷ ದೊಡ್ಡ ಈ ಹುಡುಗಿ ಅಂತ ಎಲ್ಲ ಚೆನ್ನಾಗಿತ್ತು, ಹುಡುಗಿನೇ 2 ವರ್ಷ ದೊಡ್ಡವಳು, ನನಗೇನ ಏನು ಮಾಡೋದು ಅನ್ನುವ ಒಂದು ಮನಸ್ಥಿತಿ ಅಥವಾ ಅನಿವಾರ್ಯತೆ ಕನ್ಯಾ ರಾಶಿಯ ಅವಿವಾಹಿತ ಪುರುಷರಿಗೆ ವಿವಾಹದ ವಿಚಾರದಲ್ಲಿ ಬಂದ್ಬಿಡ್ಬೋದು. ಇದು ಒಂದು ಕಡೆ. ಇನ್ನು ಆಲ್ರೆಡಿ ಮದುವೆ ಆಗಿದೆ, ಸಪ್ತಮದ ಶನಿ ಪಾಪಗ್ರಹನಲ್ಲವೇ, ಆದ್ದರಿಂದ ದಾಂಪತ್ಯ ಕಲಹಗಳು, ಗಂಡ ಹೆಂಡತಿ ಜಗಳಗಳನ್ನು ಹುಟ್ಟಿಸುವ ಸಾಧ್ಯತೆ ಇರ್ತದೆ, ಗೊತ್ತಾಯ್ತಲ್ವಾ? ಪಂಚಮಾಧಿಪತಿ ಹುಟ್ಟಿಸೋ ಸಾಧ್ಯತೆ ಕಡಿಮೆ, ಬಟ್ ಆದರೆ ಷಷ್ಠ್ಯಾಧಿಪತಿನೂ ಅವನೇ, ಆದ್ದರಿಂದಾಗಿ ಸುಮ್ಮನೆ ಜಗಳ ಮನಸ್ತಾಪಗಳು ನಿಮ್ಮ ಹಾಗೂ ನಿಮ್ಮ ಹಸ್ಬೆಂಡ್ ನಡುವೆ ಸುಮ್ಮನೆ ಒಂದಿಷ್ಟು ಜಗಳ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅದರಿಂದ ಈ ವಿಚಾರವಾಗಿ ಗಮನಿಸಬೇಕು. ಹಾಗೂ ಯಾರೊಟ್ಟಿಗೆ ನೀವು ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ,
ಯಾರೋ ಒಬ್ಬರು ಹೊಸಬರು ಬರ್ತಾ ಇದ್ದಾರೆ, ಅವರು ನಿಮಗೇನೋ ಒಂದು ಬಿಸ್ನೆಸ್ ಆಫರ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಫರ್ ಮಾಡ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಅಂತ ಆದರೆ ಅದರ ಬಗ್ಗೆ ಒಂಚೂರು ಗಮನಿಸಬೇಕು. ಯಾವ ರೀತಿಯ ಬಿಸ್ನೆಸ್ ಆಫರ್ಸ್ಗಳು ಕೊಡ್ತಾ ಇದ್ದಾರೆ, ಇದನ್ನು ಒಪ್ಕೊಳ್ಬೇಕಾ, ಯಾವ ರೀತಿಯ ವ್ಯಕ್ತಿ ಇವನ ಜೊತೆಗೆ ಬಿಸ್ನೆಸ್ ಮಾಡಿದ್ರೆ ಏನಾಗ್ಬೋದು, ಇದೆಲ್ಲ ಪ್ರಶ್ನಾರ್ಥಕ ಚಿಹ್ನೆ ಆಯ್ತಲ್ವಾ. ಸೊ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸದೆ ಅಥವಾ ಯಾರ ಜೊತೆಗೆ ನೀವು ಬಿಸ್ನೆಸ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಅವ್ರದ್ದು ನಿಮ್ಮದು ಒಂದು ಮ್ಯಾಚಿಂಗ್ ನೋಡಿಕೊಳ್ಳದೇನೆ ನೀವು ದಯವಿಟ್ಟು ಸಡನ್ನಾಗಿ ಯಾರೊಬ್ಬರು ಸಿಕ್ಬಿಟ್ರು ಅಂತ ಹೊಸದಾಗಿ ಅವರು ಒಂದಿಷ್ಟು ವಿಚಾರಗಳನ್ನ ಹೇಳ್ಬಿಡ್ತಾರೆ, ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ನನ್ನ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ನಿಮ್ಮ ಬೇರೆ ಲೆವೆಲ್ ತೊಗೊಂಡೋಗ್ತೀರಿ ಅಂತ. ಬಟ್ ಅವರು ಕೆಲವಿಷ್ಟು ಅನೈತಿಕವಾಗಿಯೂ ಸಹ, ಅಂದರೆ ಸರ್ಕಾರ ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡಬಾರ್ದು, ಯಾವುದನ್ನು ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳ್ತಾರೋ ಆ ರೀತಿಯಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸೊ ಆದ್ದರಿಂದ ಅವ್ರ ಜೊತೆಗೆ ನೀವು ಸೇರ್ಕೊಂಡ್ರೆ ನಿಮ್ಮ ಹೆಸರು ಕೂಡ ಹಾಳಾಗುವ ಸಾಧ್ಯತೆ ಖಂಡಿತ. ಅದರಿಂದ ಸೊ ಯಾರ ಜೊತೆಗೆ ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀವಿ ಇದ್ರ ಬಗ್ಗೆ ಎಲ್ಲ ಗಮನಿಸಬೇಕಾಗತ್ತೆ. ಸೊ ಇದೇ ರೀತಿಯಲ್ಲಿ ನೀವು ಸಹವಾಸ ದೋಷಗಳಿಂದ ಕೆಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಕನ್ಯಾ ರಾಶಿಯವರು ಇನ್ನೊಂದು 2.5 ವರ್ಷ ನಿಮ್ಮ ಸಹವಾಸ ದೋಷಗಳ ಬಗ್ಗೆ ನೋಡ್ಕೊಳ್ಬೇಕು. ಷಷ್ಠ್ಯಾಧಿಪತಿಯು ಶನಿ, ಅದರಿಂದ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಸಾಲಬಾಧೆಗಳು, ಋಣಬಾಧೆಗಳು, ಆರೋಗ್ಯ ಬಾಧೆಗಳು, ಷಷ್ಠ್ಯಾಧಿಪತಿಯ ಸಪ್ತಮದ ಪೂರ್ಣ ದೃಷ್ಟಿಯೂ ಆಗಿರುತ್ತೆ. ಸೊ ಅದರಿಂದ ಫ್ಲಿಪ್ ಆಫ್ ಅ ಕಾಯಿನ್, ₹1 ಕಾಯಿನ್, ಈ ಕಡೆ ಒಂದು ಕಾಯಿನ್ ಅಂತ ಅದಕ್ಕೆ ಹೆಡ್ಸ್ ಆ್ಯಂಡ್ ಟೇಲ್ಸ್ ಇದ್ದಂಗೆ ನೀವು ಎರಡೂ ಕಡೆ ಒಂದಿಷ್ಟು ಶುಭವೂ ಇದೆ, ಒಂದಿಷ್ಟು ಅಶುಭವೂ ಇರ್ತದೆ. ಆದ್ದರಿಂದ ಶನೇಶ್ವರನ ಒಂದು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನೀವು ಅದರಿಂದ ನಿತ್ಯ ನಿರಂತರವಾಗಿ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ಅದಕ್ಕೆ ಸಿಂಪಲ್ ಹಾಗೂ ವಿಶೇಷ ಪರಿಹಾರಗಳಿದೆ. ಅದೇನಪ್ಪ ಅಂತಂದರೆ, ಪರಿಹಾರಗಳ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಸಿಂಪಲ್ ಪರಿಹಾರವನ್ನು ಹೇಳ್ಬಿಡ್ತೇನೆ ವೀಕ್ಷಕರೇ. ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾದಂತಹ ದಶರಥ ಕೃತ ಶನಿ ಸ್ತೋತ್ರ ಅದನ್ನು ಹೇಳಿರ್ತೇನೆ, ಆಯಿತಾ. ರೆಕಾರ್ಡಿಂಗ್ ಇರ್ತದೆ ನಿಮಗೆ, ಈ ವಿಡಿಯೋ ಎಂಡಲ್ಲೇ ಇರ್ತದೆ. ದಯವಿಟ್ಟು ಪ್ರತಿದಿನ ಆ ಒಂದು ಮಂತ್ರವನ್ನು ಕನಿಷ್ಠ ಒಂದು 18 ಬಾರಿಯೋ 28 ಬಾರಿಯೋ ರಿಪೀಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ನೀವು. ಅದರಿಂದ ಶನೈಶ್ಚರ ಗ್ರಹಾನುಗ್ರಹವಾಗ್ತದೆ, ಶನಿಪೀಡೆಗಳು ಪರಿಹಾರವಾಗ್ತದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನೇ ಓದಿರ್ತಕ್ಕಂತಹ ಶನೇಶ್ವರ ಅಷ್ಟೋತ್ತರ ಅಂತ 108 ಹೆಸರು, ಅದು ವಿಡಿಯೋ ಲಿಂಕ್ ಹಾಕಿರ್ತಾನೆ ಈ ಡಿಸ್ಕ್ರಿಪ್ಷನ್ನಲ್ಲಿ. ಅದನ್ನು ಸಹ ಅಷ್ಟೇ ಪ್ರತಿದಿನ 1 ಸಲನೋ 3 ಸಲನೋ ರಿಪೀಟೆಡ್ ಕೇಳಿಸ್ಕೊಳ್ಳೋದ್ರಿಂದಲೂ ಸಹ ಶನೇಶ್ವರ ಗ್ರಹಾನುಗ್ರಹ ಖಂಡಿತವಾಗಿ ಆಗ್ತದೆ. ಇದು ಸಿಂಪಲ್ ಪರಿಹಾರಗಳು. ಇನ್ನು ನಿಮ್ಮ ಮನೆ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಇದೆ ಅಂತ ಆದರೆ ವಾರಕ್ಕೊಮ್ಮೆ ಶನಿವಾರ ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಅಲ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಅಡಿಗೆಗೆ ಉಪಯುಕ್ತವಾದ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ಆದರೆ ಇನ್ನೂ ಒಳ್ಳೆಯದು, ಹಾಕಿ ಹಿಂಗೆ ನಿಮ್ಮ ಮುಖವನ್ನು ಅದರಲ್ಲಿ ನೋಡಿಕೊಂಡು ಒಂದು ಬೆರಳಗಾತ್ರ ಬತ್ತಿಯನ್ನು ಹಾಕಿ ಹಚ್ಚಿ ಬಂದರೂ ಕೂಡ ತುಂಬ ಒಳ್ಳೆಯದು. ಇಲ್ಲ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಸ್ವಾಮಿಗೆ, ಅದು ಅಷ್ಟೇ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ಆದರೂ ತುಂಬ ಒಳ್ಳೆಯದು. ಇನ್ನು ಕರಿ ಎಳ್ಳಿನಲ್ಲೇನೆ ಸ್ವಾಮಿಗೆ ತಿಲಾರ್ಚನೆ ಅಂತ ಶನೇಶ್ವರ ಅಷ್ಟೋತ್ತರವನ್ನು ಹೇಳಿ ಕರಿ ಎಳ್ಳಲ್ಲಿ ಸ್ವಾಮಿಗೆ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಬಹುದು. ಇನ್ನು ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಸಹ ದಾನ ಮಾಡಬಹುದು. ಇಲ್ಲ ಶನಿವಾರಗಳಲ್ಲಿ ಕಬ್ಬಿಣವನ್ನು ಕಬ್ಬಿಣ ಕೊಟ್ಟರೆ ಬಿಸಾಕ್ಬಿಡ್ತಾರೆ. ಈಗ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟ್ ಅನ್ಕೊಳ್ಳಿ, ಒಂದು ಪ್ಲೇಟ್ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟ್, ಅದರಲ್ಲಿ ಒಂದು ಅರ್ಧ kg ಎಷ್ಟು ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಒಂದು 1/4 kg ಎಷ್ಟು ಕರಿ ಎಳ್ಳು, ಉಳಿದ್ರೆ ಅಡಿಕೆ ದಕ್ಷಿಣೆ ಇಟ್ಬಿಟ್ಟು ಮನೆ ಹತ್ತಿರ ಯಾವುದೋ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅದನ್ನು ಕೊಟ್ಟು ನಮಸ್ಕಾರ ಮಾಡ್ಬೋದು ಶನಿವಾರದ ದಿನ. ನೋಡಿ, ಎಲ್ಲ ಸಿಂಪಲ್ ಪರಿಹಾರಗಳು ನೀವು ಮಾಡ್ಕೊಳ್ಬೋದಾದಂಥದ್ದು ಅಲ್ಲೇನೆ, ಆಯ್ತಲ್ವ. ಇದೆಲ್ಲದನ್ನು ಸಹ ರೆಗ್ಯುಲರ್ ಆಗಿ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನು ಕ್ಷೇತ್ರ ದರ್ಶನಗಳಿಗೆ ಬಂದರೆ ಬಹಳ ಪ್ರಮುಖವಾಗಿ ಹೇಳ್ತೇನೆ ಕೇಳಿ. ಶನೇಶ್ವರ ಸ್ವಾಮಿಯ ಭಗಿನಿ ಅಂತಂದರೆ ತಂಗಿ ಯಮುನಾ ನದಿ. ಈಗ ಮೊನ್ನೆ ಸಂಗಮ ಕುಂಭ ಸ್ನಾನ ಎಲ್ಲ ಕುಂಭಮೇಳಕ್ಕೆ ಹೋದ್ರಲ್ಲ, ಅಲ್ಲಿ ಯಮುನಾ, ಸರಸ್ವತಿ, ಗಂಗಾ ಮೂರೂ ನದಿಗಳ ಒಂದು ಸಂಗಮ ಆಗಿರತಕ್ಕಂಥ ಸನ್ನಿಧಾನ. ಅಲ್ಲಿ ಯಮುನಾ ನದಿಯೂ ಸಹ ಹರಿತಾಳೆ. ಯಮುನೆಯಲ್ಲಿ ಸ್ನಾನ ಮಾಡಿದರೆ ಶನಿಪೀಡೆಗಳು ಪರಿಹಾರ ಅಂತ ಹೇಳ್ತಾರೆ. ಯಾಕೆಂದರೆ ತಂಗಿ ಅಲ್ವಾ, ಭಗಿನಿ, ಆದ್ದರಿಂದ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಯಮುನಾ ನದಿಗೆ ತೀರ್ಥ ಶನಿಪೀಡೆಗಳನ್ನು ಪರಿಹಾರ ಮಾಡ್ತದೆ ಅಂತ ಹೇಳ್ತಾರೆ. ಅದಲ್ಲದೆ ಹೋದರೆ
ನೀವು ಮಹಾರಾಷ್ಟ್ರದ ಶನಿಸಿಂಗನಾಪುರಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ಇನ್ನೂ ಒಂದು ಪವರ್ಫುಲ್ ಆಗಿರತಕ್ಕಂಥ ಸನ್ನಿಧಾನ ಯಾವುದು ಅಂತಂದರೆ ತಿರುನೆಲ್ಲಾರ್, ಶನೈಶ್ಚರನ ಒಂದು ಅದ್ಭುತವಾದಂಥ ಸನ್ನಿಧಾನ. ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಸನ್ನಿಧಾನ. ಶನೈಶ್ಚರ ಎಲ್ಲೂ ಸಹ ಸೋಲನ್ನು ಕಂಡವನಲ್ಲ, ಸೋಲಿಲ್ಲದ ಸರದಾರ ಶನೈಶ್ಚರ. ಅಂತಹ ಶನೈಶ್ಚರನ್ನ ಈಶ್ವರ ನಿಗ್ರಹಿಸಿದಂತಹ ಸ್ಥಾನ ಯಾವುದಪ್ಪ ಅಂತಂದರೆ ತಿರುನೆಲ್ಲಾರ್. ಅಲ್ಲಿ ನಳಚಕ್ರವರ್ತಿಗೂ ಸಹ ಮೋಕ್ಷವನ್ನು ಅಥವಾ ಶನೈಶ್ಚರ ಅನುಗ್ರಹವನ್ನು ಪಡೆದಂತಹ ಒಂದು ಸನ್ನಿಧಾನ. ಅದಕ್ಕೆ ಅದು ತಿರುನೆಲ್ಲಾರ್ ಅಂತಾರೆ ಕರೀತಾರಲ್ಲಿ. ಅಲ್ಲಿ ತೀರ್ಥ ಇದೆ, ನಳತೀರ್ಥ ಅಂತಲೇ ತೀರ್ಥ ಇದೆ. ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಗೆ ಒಂದು ಸನ್ನಿಧಾನ ಇದೆ, ಈಶ್ವರನ ಸನ್ನಿಧಾನ. ಪ್ರಪಂಚದಲ್ಲಿ ಎಲ್ಲೋದ್ರೂ ಶನಿಪೀಡೆ ಪರಿಹಾರ ಆಗುತ್ತೋ ಇಲ್ವೋ, ನೀವು ತಿರುನೆಲ್ಲಾರ್ಗೆ ಹೋಗಿ ಈಶ್ವರನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದರೆ, ಈಶ್ವರನ ಪ್ರಸಾದವನ್ನು ಪಡೆದು ಬಂದರೆ, ಆ ಒಂದು ದರ್ಭಾರಣ್ಯೇಶ್ವರ ಸನ್ನಿಧಾನದಲ್ಲಿ ನಳತೀರ್ಥದಲ್ಲಿ ನೀವೇನಾದರೂ ಆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಬಂದರೂ ಸಹ ನಿಮಗೆ ಶನಿಪೀಡೆಗಳು ಪರಿಹಾರವಾಗಿ ಒಂದು ಈಶ್ವರ ಶನೈಶ್ಚರನ ನಿಗ್ರಹ ಮಾಡ್ತಾನೆ. ಅಂದರೆ ಶನಿಪೀಡೆಗಳನ್ನೆಲ್ಲ ನಿಗ್ರಹ ಮಾಡ್ತಾನೆ ಶನೈಶ್ಚರ ಅಂತ ಹೇಳ್ತಾರೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ನಾನು ಹೇಳ್ತಿರುವಂಥದ್ದಲ್ಲ. ಸೊ ಅದರಿಂದ ಈ ತರಹ ನೀವು ಕ್ಷೇತ್ರ ದರ್ಶನಗಳನ್ನು ನೀವು ಮಾಡ್ಬೋದಿಲ್ಲ, ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇನೆ, ನಾನೇ ಮಾಡಿದ್ದೇನೆ. ಏನಪ್ಪ ಅಂತಂದರೆ ನಿಮ್ಮೆಲ್ಲರ ಒಂದು ಶನಿಪೀಡೆಗಳ ಪರಿಹಾರಕ್ಕೋಸ್ಕರ ಒಂದು ವಿಶೇಷವಾಗಿ ನಾವು ಈ ಒಂದು ಅಮಾವಾಸ್ಯೆಯ ದಿವಸ ಪರ್ವಕಾಲ ಮಾರ್ಚ್ 29ನೇ ತಾರೀಕು ಮಹಾಸೂರ್ಯಗ್ರಹಣ, ಅವತ್ತೇ ಶನಿ ಸಂಚಾರ. ಈ ಬಾರಿ ಅಮಾವಾಸ್ಯೆ ಸೂರ್ಯಗ್ರಹಣದ ದಿವಸವೇ ಶನೈಶ್ಚರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಸೊ ಅವತ್ತಿನ ದಿವಸವೇ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ಶನೈಶ್ಚರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತವಾದ ಶನಿಶಾಂತಿ ಹೋಮದಲ್ಲಿ ದಯವಿಟ್ಟು ನೀವು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ವಿಶೇಷವಾಗಿ ಅಭಿಮಂತ್ರಿತ ನೀಲವರ್ಣ ಯಾವುದಪ್ಪ ಒರಿಜಿನಲ್ ಬ್ಲೂ ಸಫೈರನ್ನು ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಬ್ಲೂ ಸಫೈರ್ ರತ್ನವನ್ನು ಕಲ್ಲನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀಲಿಮಣಿ ಅಂತ ಕರಿತೇವಲ್ಲ, ನೀಲಿ ಪುಷ್ಯರಾಗ, ಅದು ಒರಿಜಿನಲ್ ನೀಲಿ ಪುಷ್ಯರಾಗವನ್ನೇ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾಯಿವೆ. ಅದನ್ನು ಏನು ಮಾಡಿದ್ದೇನೆ ಅಂದರೆ ಈ ವಿಶೇಷವಾದಂತಹ ಒಂದು ಒರಿಜಿನಲ್ ಬ್ಲೂ ಸಫೈರ್ ನೀಲಿ ಪುಷ್ಯರಾಗ ರತ್ನವನ್ನು ತಿರುನೆಲ್ಲಾರ್, ನನಗಾಗಲೇ ಹೇಳಿದ್ನಲ್ಲ, ಆ ತಿರುನೆಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ, ಪ್ರತಿಷ್ಠಾನದ ಸನ್ನಿಧಾನದಲ್ಲಿ ಶನೈಶ್ಚರನ ಒಂದು ಅನುಗ್ರಹವಾಗಬೇಕು ಅಂತ ಅಲ್ಲಿ ಆ ನಳತೀರ್ಥದಲ್ಲಿ ಈ ಒಂದು ವಿಶೇಷವಾದಂತಹ ಒರಿಜಿನಲ್ ನೀಲಿ ಪುಷ್ಯರಾಗಗಳನ್ನು ಅಭಿಮಂತ್ರಣೆ ಅಂದರೆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ಮತ್ತೆ ಪುನಃ ಇದನ್ನು ಅಭಿಮಂತ್ರಣೆ ಮಾಡಿಕೊಂಡು ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದೆ. ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋದಾಗ ಸಪ್ರೇಟಾಗಿ ಕೇವಲ ಯಮುನಾ ನದಿಯ ತೀರ್ಥವನ್ನೇ ಸಪ್ರೇಟಾಗಿ ತಗೊಂಬಂದಿದ್ದೆ. ಆ ಯಮುನಾ ನದಿಯ ತೀರ್ಥವನ್ನು ಹಾಗೇ ಇಟ್ಕೊಂಡಿದ್ದೆ. ಯಾಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ? ಅದು ತ್ರಿವೇಣಿ ಸಂಗಮದ ಜಲ ಅಲ್ಲ, ಪ್ಯೂರ್ ಯಮುನಾ ನದಿಯ ಒಂದು ಶುದ್ಧವಾದ ಯಮುನಾ ನದಿಯ ಒಂದು ಜಲವನ್ನು ಒಂದು ಕ್ಯಾನ್ ತುಂಬ ತಂದಿಟ್ಕೊಂಡಿದ್ದೆ. ಆ ಜಲದಿಂದಲೇ ಈ ಒಂದು ವಿಶೇಷವಾದಂತಹ ನೀಲಿ ಪುಷ್ಯರಾಗ ರತ್ನ ಮಣಿಗಳನ್ನು ನಾವು ರುದ್ರಾಭಿಷೇಕ ಮಾಡಿ ಎನರ್ಜೈಸ್ ಮಾಡ್ತೇವೆ. ಸೊ ಆದ್ದರಿಂದ ದರ್ಭಾರಣ್ಯೇಶ್ವರ ಸನ್ನಿಧಾನ, ತಿರುನೆಲ್ಲಾರ್ ನಮ್ಮ ನಳ ಒಂದು ತೀರ್ಥ ಇರತಕ್ಕಂಥ ಒಂದು ಸನ್ನಿಧಾನ, ಶನೈಶ್ಚರ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂತಹ ಈ ವಿಶೇಷವಾದ ನೀಲಿಮಣಿಯನ್ನು ಮತ್ತೆ ಪುನಃ ನಾವು
ವಿಶೇಷವಾಗಿ ಯಮುನಾ ನದಿಯ ಜಲದಲ್ಲಿ ಅಭಿಷೇಕಾದಿಗಳನ್ನು, ರುದ್ರಾಭಿಷೇಕಾದಿಗಳನ್ನು ಮಾಡಿ ಮತ್ತೆ ಪುನಃ ಎನರ್ಜೈಸ್ ಮಾಡ್ತೇವೆ. ಈ ಒಂದು ವಿಶೇಷವಾದಂತಹ ನೀಲಿ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ನೀವೆಲ್ಲ ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ಉಂಗ್ರ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇನೆ, ಯಾಕೆಂದರೆ ಸ್ವಲ್ಪ ನಿಮಗೆ ಇಟ್ಕೊಳ್ಳಿಕ್ಕೆ ಅನುಕೂಲವಾಗಲಿ ಅಂತ. ಇದನ್ನು ನೀವೇನು ಮಾಡಬೇಕು, ಪ್ರತಿಯೊಬ್ಬರು ಸಹ ಹೇಳ್ತಾನೆ, ಒಂದು ಚಿಕ್ಕದೊಂದು ಸ್ಟೀಲ್ ಒಂದು ಚಿಕ್ಕ ಪ್ಲೇಟ್ ಅಥವಾ ಕಪ್ ಇಟ್ಕೊಳ್ಳಿ, ಒಂದು ಕಪ್ ಅಂತೀವಲ್ಲ ಈ ಥರ ಒಂದು ಚಿಕ್ಕ ಕಪ್ಪು. ಸೊ ಅದರ ಒಳಗೆ ಈ ಒಂದು ಉಂಗುರವನ್ನು ಅಥವಾ ಈ ನೀಲಿ ಮಣಿಯನ್ನು ಅದರ ಒಳಗಡೆ ಹಂಗೆ ಇಟ್ಕೊಂಬಿಡಿ. ಇಟ್ಟು ಅದರ ತುಂಬ ಜಲವನ್ನು ತುಂಬಿ, ನೀರನ್ನು ತುಂಬಿ ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು. ಆ ಜಲವನ್ನು ನೀವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬಹುದು, ಗೊತ್ತಾಯ್ತಲ್ವಾ? ಆ ತುಳಸಿಯಲ್ಲಿ ಆ ಜಲ ಪ್ರೋಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಹಾಗೂ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ ಬೆರಳಲ್ಲಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಪರ್ಸಲ್ಲಿರಬಹುದು, ನಿಮ್ಮ ಪಾಕೆಟಲ್ಲಿರಬಹುದು, ನಿಮ್ಮ ಜೊತೆಗಲ್ಲಿ, ಗೊತ್ತಾಯ್ತಲ್ವಾ? ಈ ಒಂದು ನೀಲಿ ಮಣವನ್ನು ಒಂದು ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದೇ ಇಲ್ಲ. ಯಾಕೆಂದರೆ ನಿಮ್ಮ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಜಾತಕಾನುಸಾರವಾಗಿ ರತ್ನಧಾರಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ನೀವು ಇಟ್ಟುಕೊಂಡ್ರೆ ಸಾಕು, ನೀವು ಅದನ್ನು ಧಾರಣೆ ಮಾಡಬೇಕು ಅಂತಿಲ್ಲ. ಬಹಳಷ್ಟು ಜನ ಕೇಳ್ತಾರೆ, ಸ್ವಾಮಿ ಇದನ್ನ ಹಾಕೊಂಡು ನಾನ್ ವೆಜ್ ತಿನ್ಬೋದಾ, ಇದನ್ನ ಹಾಕೊಂಡು ಆಸ್ಪತ್ರೆಗೆ ಹೋಗ್ಬೋದಾ, ಇದನ್ನ ಹಾಕೊಂಡು ಎಲ್ಲೋ ಒಂದು ಕಡೆ ಸೂತ್ಕ ಇರ್ತದೆ, ಭಾಳ ಲೇಡೀಸು ನಾವು ಪೀರಿಯಡ್ಸ್ ಆಗ್ತೀವಿ ಹಾಕ್ಕೋಬೋದಾ ಇತ್ಯಾದಿಗಳು ಬಹಳಷ್ಟು ಜನ ಇರ್ತದೆ. ಅದರಿಂದ ನಾನು ಇದನ್ನು ಯಾರಿಗೂ ಸಹ ಧಾರಣೆಯ ಬಗ್ಗೆ ಹೇಳ್ತಾನೆ ಇಲ್ಲ. ಇದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಇದನ್ನು ಶೇಖರಿಸಿ ಇಟ್ಕೊಂಡಿರ್ತಕ್ಕಂಥ ನಿಮಗೋಸ್ಕರ ಸಪ್ರೇಟಾಗಿ ನೀವು ಇಟ್ಕೊಳ್ಬಹುದು. ಇದನ್ನು ಬಹಳಷ್ಟು ಜನ ಬೇಕಾದ್ರೆ ದಾರ ಕಟ್ಕೊಂಡು ಕುದಿಗೆಲ್ ನೇತು ಹಾಕ್ಕೊಂಡವರು ಸಹ ಇದ್ದಾರೆ, ಒಳಗಡೆ ಇರ್ತದೆ ಅನ್ನೋ ಲೆಕ್ಕದಲ್ಲಿ. ಸೊ ನೋ ಪ್ರಾಬ್ಲಮ್. ಬಟ್ ಈ ಒಂದು ವಿಶೇಷವಾದಂತಹ ನೆನಪಿಟ್ಕೊಳ್ಳಿ, ಯಮುನಾ ನದಿಯ ತೀರ್ಥದಲ್ಲಿ, ನಳತೀರ್ಥದಲ್ಲಿ, ದರ್ಭಾರಣ್ಯೇಶ್ವರ ಸ್ವಾಮಿಗೆ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೈಶ್ಚರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಭಿಮಂತ್ರಿತ ಈ ಒಂದು ವಿಶೇಷವಾದ ಒರಿಜಿನಲ್ ನೀಲಿಮಣಿ, ಒರಿಜಿನಲ್ ಬ್ಲೂ ಸಫೈರ್, ಈ ಒಂದು ರತ್ನವನ್ನು ನಾವು ಮಾರ್ಚ್ 29ನೇ ತಾರೀಕು ಶನಿವಾರ ಮಹಾಸೂರ್ಯಗ್ರಹಣ ಅಮಾವಾಸ್ಯೆ ಪರ್ವಕಾಲದಂದು ಸಹಸ್ರ ಶನಿಶಾಂತಿ 1008 ಸಂಖ್ಯೆಯಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿ, ಇನ್ನೂ ಹಲವಾರು ಹೋಮಗಳಿರುತ್ತೆ, ಅದ್ರ ಜೊತೆಗೆ ವಿಶೇಷವಾಗಿ ಶನಿಶಾಂತಿ ಹೋಮವನ್ನು ಮಾಡಿ ನಿಮಗೆ ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ, ಒನ್ಸ್ ಇನ್ 2.5 years, 2.5 ವರ್ಷಕ್ಕೆ ಒಮ್ಮೆ ಬರುವಂತಹ ಸದವಕಾಶ ಇದು. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ವಿಶೇಷ ಶನಿ ದೃಷ್ಟಿ, ಆ ಶನೀಶ್ವರನ ಶುಭಫಲ ಮೇಷಾದಿ ಮೀನರಾಶಿಯ ಪರ್ಯಂತ ಪ್ರತಿಯೊಂದು ರಾಶಿಯವರಿಗೂ ಶನಿಪೀಡೆ ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಬೇಕು ಅನ್ನುವ ದೃಷ್ಟಿಯಿಂದ ಅತ್ಯಂತ ಕಾಸ್ಟ್ಲಿ ರತ್ನ ಒರಿಜಿನಲ್ ಬ್ಲೂ ಸಫೈರನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಯಮುನಾ ನದಿಯ ತೀರ್ಥದಲ್ಲಿ ರುದ್ರಾಭಿಷೇಕದೊಂದಿಗೆ ಎನರ್ಜೈಸ್ ಆದಂತಹ ಹಾಗೂ ತಿರುನೆಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಈಶ್ವರನಿಂದ ನಿಗ್ರಹಿತನಾದಂತಹ ಶನೇಶ್ವರನ ಒಂದು ಅನುಗ್ರಹ, ಆ ಒಂದು ತಿರುನೆಲ್ಲಾರ್ ಸನ್ನಿಧಾನ, ಅಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗಿ ಎನರ್ಜೈಸ್ ಮಾಡಿ ತಗೊಂಡಿದ್ದಲ್ಲ, ಈ ಒಂದು ವಿಶೇಷವಾದಂತಹ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ನಿಮ್ಮ ಒಟ್ಟಿಗೆ ಇದನ್ನು ಇಟ್ಟುಕೊಂಡ್ರೆ ಸಾಕು, ಗೊತ್ತಾಯ್ತಲ್ವಾ? ಇನ್ನು ಧಾರಣೆ ಮಾಡೋರು ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಕೆಲವರು ಇದನ್ನು ನೀವು ಧಾರಣೆ ಮಾಡಲೇಬೇಕು ಅಂದರೆ ನೀವು ಬೆಳ್ಳಿಯಲ್ಲಿ ಮತ್ತೆ ಪುನಃ ನೀವು ಮಾಡಿಸ್ಕೊಳ್ಳಿ, ಒರಿಜಿನಲ್ ಸಿಲ್ವರ್ನಲ್ಲಿ ನೀವು ಮಾಡಿಸ್ಕೊಳ್ಬೋದು, ಗೋಲ್ಡಲ್ಲಿ ಬೇಡ, ಸಿಲ್ವರ್ನಲ್ಲಿ ಮಾಡಿಸ್ಕೊಳ್ಳಿ. ಎಲ್ಲರೂ ಗಟ್ಟಿಯಾಗಿ ನೀವು ಮಾಡಿಸ್ಕೊಳ್ಬಹುದು ಬೇಕಾದಂಥವರು. ಇನ್ನುಳಿದವರು ಹಾಗೆ ಅದನ್ನು ಇಟ್ಕೊಳ್ಳಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಸಹ 2.5 ವರ್ಷಗಳ ಕಾಲ ಶನೇಶ್ವರ ಅನುಗ್ರಹವಾಗಲಿ. ಯಾವುದೇ 2027 ಜೂನ್ 2ನೇ ತಾರೀಕಿನ ತನಕ ಶನೇಶ್ವರನಿಗೆ ಎಲ್ಲ ಪೀಡೆಗಳು ಪರಿಹಾರವಾಗಿ ಶನೇಶ್ವರ ಅನುಗ್ರಹವಾಗಲಿ. ನಿಮಗೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಬೇಕು. ಬಹಳ ಪ್ರಮುಖವಾದ ವಿಡಿಯೋ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಸ್ಯ ಶ್ರೀ ಶನೈಶ್ಚರ ಸ್ತೋತ್ರ ಮಂತ್ರಸ್ಯ ದಶರಥ ಋಷಿಃ ಶನೈಶ್ಚರೋ ದೇವತಾ ತ್ರಿಷ್ಠುಪ್ ಛಂದಃ
शनैश्चर प्रीत्यर्थे जपे विनियोगः। दशरथ उवाच कोणोऽन्तको रौद्रयमोऽथ बभ्रुः कृष्णः शनिः पिङ्गलमन्दसौरिः नित्यं स्मृतो यो हरते च पीडां तस्मै नमः श्रीरविनन्दनाय। सुरासुराः किं पुरुषो रगेन्द्राः गन्धर्वविद्याधरपन्नगाश्च पीड्यन्ति सर्वे विषमस्थितेन तस्मै नमः श्रीरविनन्दनाय। नरा नरेन्द्रः पशवो मृगेन्द्राः वन्याश्च ये कीटपतङ्गभृङ्गाः पीड्यन्ति सर्वे विषमस्थितेन तस्मै नमः श्रीरविनन्दनाय। देशाश्च दुर्गाणि वनानि यत्र सेनानिवेशाः पुर्पत्तनानि पीड्यन्ति सर्वे विषमस्थितेन तस्मै नमः श्रीरविनन्दनाय। तिलैर्यवैर्माशगुडान्नदानैः लोहेन नीलाम्बरदानतो वा प्रीणाति मन्त्रैर्निजवासरे च तस्मै नमः श्रीरविनन्दनाय। प्रयागकूले यमुनातटे च सरस्वती पुण्यजले गुहायां यो योगिनां ध्यानगतोऽपि सूक्ष्मः तस्मै नमः श्रीरविनन्दनाय। अन्यप्रदेशात् स्वगृहं प्रविष्टः तदीयवारे स नरः सुखी स्यात् गृहात् गतो यो न पुनः प्रयाति तस्मै नमः श्रीरविनन्दनाय। सृष्टा स्वयं भूर्भुवनत्रयस्य त्राता हरीशो हरते पिनाकी एकस्त्रिधारुग्यजुस्साममूर्तिः तस्मै नमः श्रीरविनन्दनाय। शन्यष्टकं यः प्रगतः प्रभाते नित्यं सुपुत्रैः पशुबान्धवैश्च पठेत्तु सौख्यं भुवि भोगयुक्तः प्राप्नोति निर्वाणपदं तदन्ते। कोणस्थः पिङ्गलो बभ्रुः कृष्णो रौद्रोऽन्तको यमः सौरिः शनैश्चरो मन्दः पिप्पलादेन संस्तुतः एतानि 10 नामानि प्रातरुत्थाय यः पठेत् शनैश्चर कृता पीडा न कदाचित् भविष्यति इति श्री दशरथकृत श्री शनैश्चराष्टकं सम्पूर्णम्। ओम शं शनैश्चराय नमः।